ಇನ್ನು ರಾಜ್ಯ ಬಿಜೆಪಿಯ ನಂತರ ಈಗ ಜೆಡಿಎಸ್ನಲ್ಲೂ ಕೂಡ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ. ಅಂದರೆ ಜೆಡಿಎಸ್ ಅಲರ್ಟ್ ಆದಂತೆ ಕಾಣಿಸ್ತಾ ಇದೆ. ಅದಕ್ಕೆ ಏನೇನು ಬೇಕೋ ಆ ಎಲ್ಲ ರಣತಂತ್ರಗಳನ್ನು ದಳಪತಿಗಳು ಮಾಡ್ತಾ ಇದ್ದಾರೆ. ಶಾಸಕರಲ್ಲಿ ಸಮನ್ವಯತೆಯ ಕೊರತೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಸೊ ಅದನ್ನು ಹೆಂಗಾದ್ರೂ ಮಾಡಿ ಬೂಸ್ಟ್ ಮಾಡಬೇಕು ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ಮುಂದಾಗ್ತಾ ಇದ್ದಾರೆ. ಅಧಿವೇಶನದಲ್ಲಿ ಕೆಲವೊಂದಿಷ್ಟು ಎಡವಟ್ಟುಗಳಾಯಿತು. ಅಂದರೆ ಏನೂ ಮಾತಾಡಲಿಲ್ಲ, ಸೈಲೆಂಟ್ ಆಗಿಬಿಟ್ರು. ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿಬೇಕಾಗಿತ್ತು, ಮಾತಾಡಬೇಕಾಗಿತ್ತು, ಯಾರೂ ಕೂಡ ಮಾತಾಡಲಿಲ್ಲ. ಹಾಗಾಗಿ ಈಗ ಅದೆಲ್ಲವನ್ನು ಕೂಡ ಸರಿಪಡಿಸೋದಕ್ಕೆ ಸಮನ್ವಯ ಸಭೆಯನ್ನು ಕರೆಯಲಾಗಿದೆ. ಮಾರ್ಚ್ 2ನೇ ತಾರೀಕು ಜೆಡಿಎಸ್ ಶಾಸಕರ ಸಭೆ ಮಾಡೋದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಡಿಸೈಡ್ ಮಾಡಿದ್ದಾರೆ. ಕೇಂದ್ರ ಸಚಿವರಾದ ಮೇಲೆ ಸದನದಲ್ಲಿ ಸದ್ದು ಮಾಡೋದಕ್ಕೆ ಎಲ್ಲೋ ಒಂದು ಕಡೆ ವಿಫಲರಾದಂತೆ ಕಾಣಿಸ್ತಾ ಇದೆ ಜೆಡಿಎಸ್ ಪಕ್ಷ. ಹಾಗಾಗಿ ಈ ಮೀಟಿಂಗ್ ಕರೆದು ಶಾಸಕರಿಗೆ ಪಾಠ ಮಾಡಲಿಕ್ಕಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಕೆಲವೊಂದಿಷ್ಟು ಗೊಂದಲಗಳಿದ್ದಾವೆ ಅವರವರ ನಡುವೆ, ಆಮೇಲೆ ಬೇಸರಗಳು ಕೂಡ ಇದ್ದಾವೆ. ಆ ಬೇಸರ, ಆ ಗೊಂದಲಕ್ಕೆ ಬ್ರೇಕ್ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ, ಜೊತೆಗೆ ಒಗ್ಗಟ್ಟಿನಿಂದ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಮೀಟಿಂಗ್ ಮಾಡ್ತಾ ಇರೋದು. ಸರ್ಕಾರದ ವೈಫಲ್ಯಗಳ ವಿರುದ್ಧ ಸದನದಲ್ಲಿ ಹೋರಾಟ ಮಾಡಬೇಕಾಗಿತ್ತು, ಆದರೆ ಎಲ್ಲಕ್ಕೂ ಕೂಡ ಸೈಲೆಂಟ್ ಆಗಿಬಿಟ್ರು. ಈ ಕುರಿತಂತೆ ಪ್ರಮುಖವಾಗಿ ಮೀಟಿಂಗ್ನಲ್ಲಿ ಚರ್ಚೆ ಮಾಡಲಿಕ್ಕಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಫೋನ್ ಸಂಪರ್ಕದಲ್ಲಿ. ರೂಪೇಶ್, ಈಗ ಒಗ್ಗಟ್ಟಿನಿಂದ ಇರಬೇಕಾಗಿತ್ತು ಜೆಡಿಎಸ್ ನಾಯಕರು, ಜೊತೆಗೆ ಸದನದಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಪ್ರಶ್ನೆ ಎತ್ತಬೇಕಾಗಿತ್ತು, ಅದ್ಯಾವುದನ್ನು ಕೂಡ ಮಾಡಲಿಲ್ಲ. ಕಾರಣ ಅವರವ್ರಿಗೆ ಇದ್ದಂತಹ ಬೇಸರಗಳು, ಜೊತೆಗೆ ಒಂದಷ್ಟು ಬಿರುಕು ಮೂಡಿದಂತಹ ವಾತಾವರಣಗಳಿತ್ತು. ಅದನ್ನೆಲ್ಲ ಸರಿಪಡಿಸೋದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈ ಮೀಟಿಂಗ್ನಲ್ಲಿ ಬೇರೆ ಏನೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಅಂತ? ಶರತ್, ಜೆಡಿಎಸ್ ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋಂಥದ್ದು ಹಿಂದೆ ಸದನದಲ್ಲಿ ಗೊತ್ತಾಗಿತ್ತು. ಯಾಕಂತ ಹೇಳಿದ್ರೆ ಆ ಚಳಿಗಾಲದ ಅಧಿವೇಶನದಲ್ಲಿ ಒಗ್ಗಟ್ಟಾಗಿ ಹೋರಾಟ ಮಾಡುವಂತ ಪ್ರಯತ್ನದಲ್ಲಿ ಜೆಡಿಎಸ್ ಎಡವಿತ್ತು. ಅದೇ ರೀತಿಯ ಸಮನ್ವಯ ಸಮಿತಿ, ಯಾಕಂತ ಹೇಳಿದ್ರೆ ಒಂದು ಸಮನ್ವಯ ಶಾಸಕರ ನಡುವೆ ಸಮನ್ವಯ ಸಾಧಿಸಬೇಕು, ಮತ್ತೊಂದು ಬಿಜೆಪಿಯೊಂದಿಗೆ ಸಮನ್ವಯ ಸಾಧಿಸಬೇಕು. ಎರಡು ಸಭೆಗಳು ಕಳೆದ ಬಾರಿ ಅಧಿವೇಶನದಲ್ಲಿ ಆಗಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಅಧಿವೇಶನ ಮುಗಿತಾ ಬಂದಾಗ ಈ ಸಭೆಯನ್ನು ಮಾಡಿದ್ರು. ಹೀಗಾಗಿ ಈ ಬಾರಿ ಅಡ್ಡೋಟುಗಳಾಗಬಾರದು, ಯಾವೆಲ್ಲ ವಿಚಾರ ಪ್ರಸ್ತಾಪ ಮಾಡಬೇಕು, ಬಜೆಟ್ ನ ಮೇಲೆ ಜೆಡಿಎಸ್ ನ ಆದ್ಯತೆ ಯಾವ ರೀತಿ ಚರ್ಚೆ ಮಾಡಬೇಕು, ಅದೇ ರೀತಿಯಾಗಿ ಯಾವೆಲ್ಲ ಸ್ಟ್ರಾಟಜಿಗಳನ್ನು ಉಪಯೋಗಿಸಬೇಕು, ಯಾವ ವಿಚಾರವನ್ನು ಮಾತಾಡಬೇಕು ಅಂತ ಸಂಬಂಧಪಟ್ಟಂತೆ ಸಭೆ ಕರೆಯಲಿಕ್ಕೆ ಈಗ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ. ಕುಮಾರಸ್ವಾಮಿ ಅವರು ಇದೇ ಮಾರ್ಚ್ 2ನೇ ತಾರೀಕು ಈ ಸಭೆಯನ್ನ ಕರೆದಿದ್ದು, ಸ್ವತಃ ಕುಮಾರಸ್ವಾಮಿ ಅವರು ಈ ಸಭೆಯಲ್ಲಿ ಮುಂದಾಳತ್ವವನ್ನು ವಹಿಸ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ಈ ಒಂದು ಸಭೆ ನಡೆಸೋದ್ರಿಂದ ಎಲ್ಲಾ ರೀತಿಯಾಗಿರ್ತಕ್ಕಂಥ ತಂತ್ರಗಾರಿಕೆ ಹಿಂದೆ ಕುಮಾರಸ್ವಾಮಿ ಯಾವ ರೀತಿಯಾಗಿ ಸದನದಲ್ಲಿ ನಿಂತು ಮಾತಾಡ್ತಾ ಇದ್ರು, ಜೆಡಿಎಸ್ ನ ಜೆಡಿಎಲ್ಪಿ ನಾಯಕರಿಗೆ ಒಂದಿಷ್ಟು ವಿಚಾರವನ್ನು ತಿಳಿಸ್ತಿದ್ದಾರೆ. ಅದೇ ರೀತಿಯಾಗಿ ಜೆಡಿಎಸ್ ಯಾವ ವಿಚಾರ ಇಟ್ಟುಕೊಂಡು ಇಲ್ಲಿ ಈಗ ಸದನದಲ್ಲಿ ಮುಂದೆ ಹೋಗ್ಬೇಕು, ಅದೇ ರೀತಿ ಸದನದಲ್ಲಿ ಯಾವ ರೀತಿ ಆಡಳಿತ ಪಕ್ಷ ಕಾಂಗ್ರೆಸ್ ಅನ್ನು ಕಟ್ಟಿ ಹಾಕ್ಬೇಕು ಅನ್ನೋ ವಿಚಾರ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಸಭೆಯಲ್ಲಿ ಒಂದಿಷ್ಟು ವಿಚಾರವನ್ನು ಹೇಳಿದ್ದಾರೆ. ಕಳೆದ ಬಾರಿ ಯಾಕಂತ ಹೇಳಿದ್ರೆ ಶಾಸಕರೇ ಆಕ್ಷೇಪ ವ್ಯಕ್ತಪಡಿಸಿದ್ರು, ಜೆಡಿಎಲ್ಪಿ ನಾಯಕರು ನಮ್ ಸಪೋರ್ಟಿಗೆ ಬರ್ತಾ ಇಲ್ಲ ಅಂತೇಳಿ. ಅದೇ ರೀತಿಯಾಗಿ ಜೆಡಿಎಲ್ಪಿ ನಾಯಕರಿಗೂ ಕೂಡ ಏನು ಜೆಡಿಎಸ್ ಶಾಸಕರು ಹೆಚ್ಚು ಸಹಕಾರವನ್ನು ಕೊಟ್ಟಿರ್ಲಿಲ್ಲ. ಈ ಬಾರಿ ಅದು ಯಾವುದೇ ರೀತಿ ಸಮಸ್ಯೆಗಳಾಗಬಾರದು, ಎಲ್ಲವೂ ಕೂಡ ಮೊದಲೇ ಮಾತಾಡ್ಕೊಳ್ಬೇಕು. ಅದೇ ರೀತಿಯಾಗಿ ಮೊದಲೇ ಮಾತಾಡ್ಕೊಂಡು ಏನೇ ಸಮಸ್ಯೆ ಆದ್ರೂ ಕೂಡ ಅಲ್ಲಿ ಬಗೆಹರಿಸ್ಕೊಳ್ಬೇಕು. ಹೀಗಾಗಿ ಶಾಸಕರು, ಅದೇ ರೀತಿಯಾಗಿ ಜೆಡಿಎಲ್ಪಿ ನಾಯಕ ಹಾಗೆ ಕೋರ್ ಕಮಿಟಿ ಅಧ್ಯಕ್ಷರು ಎಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗವಹಿಸುವುದಕ್ಕೆ ಆಹ್ವಾನವನ್ನು ಕೊಡಲಾಗಿದೆ. ಹೀಗಾಗಿ ಈ ಸಭೆ ಮೂಲಕವಾಗಿ ಜೆಡಿಎಸ್ ಮತ್ತೆ ಹಿಂದೆ ಆದಂತ ಎಡವಟ್ಟುಗಳು ಮಾಡಬಾರ್ದು ಅನ್ನೋಂತ ವಿಚಾರದಲ್ಲಿ ಸ್ಪಷ್ಟತೆಗೆ ಬಂದಂತೆ ಕಾಣ್ತಾ ಇದೆ. ಹೀಗಾಗಿ ಸಭೆ ಆದ ಬಳಿಕ ಆದ್ರೂ ಕೂಡ ಜೆಡಿಎಸ್ ನಲ್ಲಿ ಒಂದಿಷ್ಟು ಹೊಂದಾಣಿಕೆ ಹೊರತು ಇದೆ ಅಥವಾ ಅಸಮಾಧಾನಗಳಿದೆ, ಎಲ್ಲವೂ ಕೂಡ ಬಗೆಹರಿಸಿದ. ಕುಮಾರಸ್ವಾಮಿ ಎಂಟ್ರಿ ನಡುವೆ ಎಲ್ಲವೂ ಕೂಡ ಬಗೆಹರಿಸಿದ ಅನ್ನೋದು ನೋಡ್ಬೇಕಾಗತ್ತೆ ಇಲ್ಲಿ ಶರತ್. ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.